ಇವರಿಗೆ ಯಾರಾದ್ರೂ ಹೇಳ್ಬೇಕು 108ಗೆ ಫೋನ್ ಮಾಡಿ ಅಂತ ಹೇಳ್ಬೇಕು. ಹೌದಾ? ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ, CPR ಅನ್ನ ಸ್ಟಾರ್ಟ್ ಮಾಡ್ಬೇಕು. CPR ಸ್ಟಾರ್ಟ್ ಮಾಡ್ತೀರಿ, ಇದೇ ನಿಮ್ದು ಎದೆ ಮೂಳೆ ಏನಿರುತ್ತಲ್ಲ ಅದ್ರ ಕೆಳಗಡೆ ಈಗ ಆಚ್ ಕಾಣುತ್ತಲ್ರಿ, ಇಲ್ಲಿ 2 ಬಟನ್ ಇಟ್ಟು ಅದ್ರ ಮೇಲೆ ನಿಮ್ದೆ ಹದರಂತಿಲ್ಲ, ರೊಟ್ಟಿ ಮಾಡ್ಬೇಕಾದ್ರೆ ಹಿಂಗೆ ಹಾಕ್ತಿರ, ಇಲ್ಲಿ ಹಾಕ್ತಿರಿ ಬಂದಾಗ್ತಾವ, ಅದನ್ನ ಇಲ್ಲಿ ಇಡಬೇಕು. ಇಟ್ಟು ಆಮೇಲೆ ಈ ಕೈಯನ್ನ ಲಾಕ್ ಮಾಡಿ ನೀವೇನಿರ್ತಿಲ್ಲ ಈ ತರ ಸ್ಟ್ರೇಟ್, ಆ ವ್ಯಕ್ತಿಗೆ ಸ್ಟ್ರೇಟ್ ಆಗಿರ್ಬೇಕು, ನೀವು ಮುಂದೆ ನೋಡ್ತಾ ಇರ್ಬೇಕು. ಈ ಏನಂತ ನೀವು ಅದನ್ನ ಕಾಂಪಿಟೇಷನ್ ಕೊಡ್ತೀವಿ. ಎಷ್ಟು ಕೊಡ್ತೀರಿ? 30. 3, 4 ವೇಟ್ ಮಾಡಕ್ ಹೋಗ್ಬೇಡಿ. 30 ಆದ್ಮೇಲೆ ಮತ್ತೆ 1 ಆದ್ಮೇಲೆ ಆ ವ್ಯಕ್ತಿ ಹೆಚ್ಚಾಗಲ್ಲ ಅಂತ ನೋಡ್ಬೇಕು. 30 ಕೊಟ್ರಿ ಎದ್ರಿ, ಫೋನ್ ಬಂತ ಸ್ಟೇಜ್ ಫೋನ್ ಮಾಡ್ಕೊಂಡು ತಗೋರಿ, ಇಲ್ಲ ನೀವ್ ಹಿಂಗ್ ಮಾಡ್ಬರ್ರಿ ನಾನು ಫೋನ್ ಎತ್ತೀನಿ ಮಾಡಬಾರ್ದು. ನೀವು ಮಾಡಕತ್ತೀರ ಮಾಡ್ತೀನಿ. ನೀವು ಯಾವಾಗ ಅವ್ರ ಮತ್ತೆ ಹ್ಯಾಂಡ್ ಓವರ್ ಮಾಡ್ತೀರಿ, ಸಪೋಸ್ ಏನಾದ್ರು ಆಂಬುಲೆನ್ಸ್ ಲೇಟ್ ಆದ್ರು, ನಿಮಗೆ ಒತ್ತಿ ಸುಸ್ತಾತು, ಅವಾಗ ಇನ್ನೊಬ್ರಿಗೆ ಹೇಳ್ಕೊಡ್ರಿ, ಅವ್ರು ಮಾಡ್ಕೊಡ್ರಿ. ಎಷ್ಟು ಆಳಾಗತ್ತೀರಿ? ಅಲ್ಲೇನಿಲ್ಲ ಪಟ್ಟಿ ಕೊಟ್ಟಿರ್ತೀರಿ, ಒಂದ್ ಸೌಂಡ್ ಮತ್ತೆ ಕೇಳಿದ್ರಿ, ಇದು ಅಷ್ಟು ಆಳವಾಗಿದೆ. ಆಮೇಲೆ ಒಂದ್ಸರಿ ಏನ್ ಎದೆ ಒತ್ತಿರಲ್ಲ ಅದು ಮತ್ತೆ ಏನಾಗ್ತದೆ ಮೇಲೆ ಬರಾಕ, ಹಾರ್ಟ್ ಹಿಂಗ್ ಒಳಗೆ ಹೋಗಿ ಮೇಲೆ ಪಂಪ್ ಮಾಡ್ತಿರ್ತಲ್ಲ, ಹಂಗ ಮೇಲ್ ಬರಾಕ ನೀವು ಆಸ್ಪದ ಮಾಡ್ಕೊಡ್ತೀವಿ. ಬರೀ ಒತ್ತೋದ್ರೆ ಹಿಂಗ್ ಮಾಡಕ್ ಹೋಗ್ಬೇಡಿ. ಒಂದ್ಸರಿ ಒತ್ತಿದ ತಕ್ಷಣ ಆ ಕೈ ಅಲ್ಲೇ ಇರುತ್ತೆ, ಆ ಕಡೆ ಈ ಕಡೆ ಹೋಗಂಗಿಲ್ಲ. ಓಕೆ, ಸೊ ಒಂದ್ಸರಿ ಹಿಂಗ್ ಒತ್ತಿದ ಆದ್ಮೇಲೆ ವೇಟ್ ಮಾಡ್ರಿ ಅಲ್ಲೇ. ಕೆಲವು ಸಾರಿ ಎಲ್ಲೋ ಮುರಿತಾವ, ಮುರಿದ್ರೆ ಏನ್ ತೊಂದ್ರೆ ಇಲ್ಲ, ವ್ಯಕ್ತಿನ ಬದುಕಿಸೋದು ಇಂಪಾರ್ಟೆಂಟ್. ಅದನ್ನ ಆಮೇಲೆ ನೀವು ಟ್ರೀಟ್ಮೆಂಟ್ ಮಾಡಬಹುದು. ಅದಕ್ಕೆ ಈಗ ಹೇಳ್ಕೊಡೋದು ನಿಮಗೆ ಎಲ್ಲಿ ನೀವು ಎದೆ ಒತ್ತಬೇಕಲ್ವಾ, ನಿಮ್ಗೆ 5 ಸೆಂಟಿಮೀಟರ್ ಆಗಿ ಅಷ್ಟು ಬೇರೆ ಎಲ್ಲೂ ಮುರಿಯಿಲ್ಲ. ಅರ್ಥ ಆಯ್ತಾ? ಆ ಕಡೆ ಒಬ್ರು ಈ ಕಡೆ ಒಬ್ರು CPR